ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಕ್ಕಳ ತಗೊಂಡು ಡಾಕ್ಟರ್ ವಿನಯ್ ಮಾತಾಡ್ತಿರೋದು. ತುಂಬ ಪೇರೆಂಟ್ಸ್ಗೆ ಮಗುಗೆ ಯಾವ ರೀತಿ ಆಹಾರ ಕೊಡಬೇಕು, ಯಾವ ರೀತಿ ಆಹಾರ ಕೊಟ್ಟರೆ ಮಗು ವೆಯ್ಟ್ ನ್ಯಾಚುರಲಿ ಚೆನ್ನಾಗಾಗುತ್ತೆ ಅನ್ನೋದು ಕಾನ್ಸೆಪ್ಟೇ ಗೊತ್ತಿರಲ್ಲ. ಸೊ ಒಂದು ಕೇಳ್ತೀರಿ, ಯಾವಾಗಲೂ ಬಂದಾಗ ಒಂದು ಸಿರಪ್ ಬರ್ಕೊಡಿ, ಟಾನಿಕ್ ಬರ್ಕೊಡಿ, ಹೊಟ್ಟೆ ಹಸಿಯೋದು ಬರ್ಕೊಡಿ, ಆ ಥರ ಏನೂ ಇರಲ್ಲ. ಸೊ ನೀವು ಮನೆಯಲ್ಲೇ ಚೆನ್ನಾಗಿ ಪೌಷ್ಟಿಕತೆ ಇರೋ ಆಹಾರ ಕೊಟ್ಟರೆ ಮಗು ವೆಯ್ಟ್ ತಂತಾನೆ ಜಾಸ್ತಿ ಆಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡಬೇಕು, ನೀವು ಏನೇ ಊಟ ಮಾಡಿಸಿ ಮಗುಗೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಬೆಲ್ಲ ಇದೆಲ್ಲ ಹಾಕಿ ತಿನ್ನಿಸ್ಬೇಕು. ಅದರಲ್ಲಿ ಕ್ಯಾಲರೀಸ್ ಜಾಸ್ತಿಯಾಗಿ ಮಗು ವೆಯ್ಟ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು, ನೀವು ಕೊಡೋ ಆಹಾರದಲ್ಲಿ ಸ್ವಲ್ಪ ಮೊಳಕೆ ಬರಿಸಿದ ಕಾಳಿರುತ್ತಲ್ಲ, ಅದನ್ನು ಬಿಸಿಲಲ್ಲಿ ಡ್ರೈ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಆಹಾರದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಟ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿಯಾಗಿ ಮಗು ವೆಯ್ಟ್ಗೆ ಇಂಪ್ರೂವ್ಮೆಂಟ್ ಆಗಿ ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ, ನೀವು ಶೇಂಗಾ, ಹುರಿದ ಶೇಂಗಾ ಇಲ್ಲ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ, ಪಿಸ್ತಾ ಅದನ್ನು ಸ್ವಲ್ಪ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಆಹಾರದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಟ್ರೆ ವೆಯ್ಟ್ ಇಂಪ್ರೂವ್ಮೆಂಟ್ ಮಾಡೋ ಜೊತೆಗೆ ಬುದ್ಧಿ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಅದನ್ನು ಕೊಟ್ಟರೆ ಶೀತ ಆಗುತ್ತೆ, ಕೆಮ್ಮಾಗುತ್ತೆ, ಹಿಂಗಾಗುತ್ತೆ ಅಂತ ಅಂದ್ಕೊಂಡು ತಪ್ಪು ಕಲ್ಪನೆಯಿಂದ ಯಾವ ಮಕ್ಕಳಿಗೂ ಈ ಥರ ಮಾಡಬಾರ್ದು. ಸೊ ಇದು ನಾನು ಹೇಳಿರೋದನ್ನ ಫಾಲೋ ಮಾಡಿದರೆ ಆಲ್ಮೋಸ್ಟ್ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಮಾಡಿದ್ಮೇಲೂ ಏನಾದರೂ ಇನ್ ಕೇಸ್ ವೆಯ್ಟ್ಗೆ ಏನಾಗಲಿಲ್ಲ ಅಂತಂದರೆ ದಯವಿಟ್ಟು ಹತ್ರ ಇರೋ ನಿಮ್ಮ ಪೀಡಿಯಾಟ್ರಿಷಿಯನ್ಸ್ಗೆ ತೋರಿಸ್ಕೊಂಡು ಅದು ಏನು ಸೂಕ್ತ ಪರಿಹಾರ